ಮುಂದೋಗಿರಿ ಸರ್ ನೀವು. ನಾವು ಮತ್ತು ನೀವು ಮುಂದೋಗಿರೋ ನಾವು ಮುಂದೆ ಹೋಗಿ ಸರಿ ಅನ್ಸಲ್ಲ ಮತ್ತು ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಕನ್ನಡದ ಹೆಮ್ಮೆಯ ಪುತ್ರಿ ಬೆಳವಡಿ ಸಂಸ್ಥಾನದ ವೀರರಾಣಿ ಮಲ್ಲಮ್ಮನವರ ಇವತ್ತು ವಿಜಯೋತ್ಸವ ಸಮಾರಂಭ ಇಡೀ ರಾಜ್ಯಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಅವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಬೆಳವಡಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಕರ್ನಾಟಕ ಸರ್ಕಾರದ ಆಚರಣೆ ಆಗ್ತಿದೆ. ಭಾಳಷ್ಟು ಸಂತೋಷದ ಈ ಒಂದು ಸಡಗರ ಸಂಭ್ರಮದಿಂದ ಅವರ ಜ್ಯೋತಿಯನ್ನು ಅವರ ಜನ್ಮಸ್ಥಳ ಸೌಂದೆಯಿಂದ ಇವತ್ತು ಬರಮಾಡಿಕೊಂಡಿದ್ದಾರೆ. ಆ ಮಹಾಸಂಸ್ಥಾನದ ಧ್ವಜಾರೋಹಣ ಆಗಿದೆ. ತಾಯಿ ಚೆನ್ನಮ್ಮನಿಗೆ ಎಲ್ಲರೂ ಪುಷ್ಪಾರ್ಪಣೆ ಮಾಡಿದ್ದಾರೆ. ಇಡೀ ಬೆಳವಡಿ ನಾಡಿನ ಜನರ ಒಂದು ಒಕ್ಕೂಲ ಆಗ್ರಹ ಅಂತಂದು ಸರ್ಕಾರಕ್ಕೆ ಯಾವ ರೀತಿಯಾಗಿ ಚೆನ್ನಮ್ಮನ ಕಿತ್ತೂರು ಪ್ರಾಧಿಕಾರ ಆಗಿದೆಯೋ ಅದೇ ರೀತಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕೆನ್ನುವಂಥದ್ದು ಈ ಭಾಗದ ಜನರ ಭಾಳ ದೊಡ್ಡ ಆಸೆ ಇದೆ. ಅದನ್ನು ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳೆಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಬರುವಂಥ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಘೋಷಿಸುವ ಮೂಲಕವಾಗಿ ಮಲ್ಲಮ್ಮನ ಮಕ್ಕಳಿಗೆ ಸಂತೋಷವನ್ನು ತಲುಪಿಸುವ ಕೆಲಸವನ್ನು ಸರ್ಕಾರ ಮಾಡಲಿ. ಆ ಮೂಲಕವಾಗಿ ಕೇಂದ್ರ ಸರ್ಕಾರವೂ ಸಹ ಏನು ಮಹಿಳಾ ಸೈನ್ಯ ಪಡೆ ಏನು ಇವತ್ತು ರಚನೆ ಆಗಿದೆ ಆ ಮಹಿಳಾ ಸೈನ್ಯ ಪಡೆಗೆ ಬೆಳವಡಿ ಮಲ್ಲಮ್ಮನ ಹೆಸರನ್ನು ಘೋಷಿಸಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ನಾವು ಮನವಿಯನ್ನು ಮಾಡ್ತೀವಿ. ಕಾರಣ ಇದುವರೆಗೂ ಬಂದಿರತಕ್ಕಂಥ ಬಹುತೇಕ ಸರ್ಕಾರಗಳು ಎಷ್ಟು ಮಟ್ಟಿಗೆ ಮಲ್ಲಮ್ಮನ ಬಗ್ಗೆ ಗೌರವ ಕೊಡಬೇಕಾಗಿತ್ತು ಎಲ್ಲೇ ಒಂದು ಕಡೆ ಕಡಿಮೆಯಾಗಿತ್ತು. ಇತ್ತೀಚೆಗೆ ಎಲ್ಲ ಶಾಸಕರ ಮತ್ತು ಸಮಾಜದ ಜನರ ಒಂದು ಒತ್ತಾಯದ ಮೇರೆಗೆ ಸರ್ಕಾರ ಕಣ್ಣು ತೆರೆದಿದೆ. ಚೆನ್ನಮ್ಮನ ಕಿತ್ತೂರಿಗೆ ಯಾವ ರೀತಿ ಗೌರವ ಬಂದಿದೆ ಅಷ್ಟೇ ದೊಡ್ಡ ಗೌರವ ಬೆಳವಡಿ ಮಲ್ಲಮ್ಮನಿಗೂ ಬರಬೇಕೆನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಹಾಗಾಗಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬೆಳವಡಿ ಮಲ್ಲಮ್ಮನ ಹೆಸರನ್ನು ನಾಮಕರಣ ಮಾಡುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಆ ಒಂದು ಮಹಿಳಾ ಸೈನ್ಯ ಪಡೆಗೆ ಬೆಳವಡಿ ಮಲ್ಲಮ್ಮನ ಹೆಸರು ನಾಮಕರಣ ಮಾಡುವಂಥದ್ದು ಇಂಥ ಹಲವು ಅಭಿವೃದ್ಧಿ ಯೋಜನೆಗಳ ಮೂಲಕವೇ ಸರ್ಕಾರ ಗಮನ ಸೆಳೆಯಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಚರ್ಚಿಸ್ತಾ ಇದ್ದೀವಿ. ಬಹುಶಃ ವೀರಾಣಿ ಮಲ್ಲಮ್ಮನ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂಥೇಳಿ ಈಗಾಗಲೇ ಅನೇಕ ವರ್ಷದಿಂದ ಈ ಭಾಗದ ಎಲ್ಲ ಜನರ ಒಂದು ಹೋರಾಟವನ್ನು ಮಾಡ್ತಾರೆ. ಈಗಾಗಲೇ ಸರ್ಕಾರಕ್ಕೂ ಸಹಿತ ಈ ಬಗ್ಗೆ ಈ ಭಾಗದ ಜನರ ಅಭಿಪ್ರಾಯವನ್ನು ತಿಳಿಸಿದ್ದೀವಿ. ಮುಂಬರುವಂಥ ಒಂದು ದಿನಗಳಲ್ಲಿ ಎಲ್ಲರೂ ಕೂಡಿಕೊಂಡು ಆ ಪ್ರಾಧಿಕಾರ ರಚನೆಗೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ವೀರರಾಣಿ ಬೆಳವಡಿ ಮಲ್ಲಮ್ಮ ಉತ್ಸವದ ಶುಭಾಶಯಗಳನ್ನ ಹೇಳ್ತಾ ಯಾವ ಥರ ಕಿತ್ತೂರು ಚೆನ್ನಮ್ಮನ ಉತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗ್ತಾರೆ ಅದೇ ಥರ ಬೆಳವಡಿ ಮಲ್ಲಮ್ಮನ ಉತ್ಸವ ಕೂಡ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ರಾಜ್ಯ ಸರ್ಕಾರ ಕೂಡ ಅನುದಾನ ಕೊಟ್ಟೈತಿ. ಇದೇ ಥರ ಮುಂದುವರಿಬೇಕು. ಇದರದೇ ಆದಂಥ ಒಂದು ಪ್ರಾಧಿಕಾರ ರಚನೆ ಆಗಿ ಅದರ ಜೊತೆಗೆ ಮಲ್ಲಮ್ಮನ ಚೌರತಿಥಿಯನ್ನು ರಾಜ್ಯ ತುಂಬ ಸ್ವಲ್ಪ ಕೊರತೆ ಆಗೈತಿ. ಅದನ್ನು ಹೆಚ್ಚಿಗೆ ಮಾಡಿ ಪಠ್ಯ ಮುಖಾಂತರ ಅಥವಾ ಇನ್ನೊಂದು ಯಾವುದಾದ್ರ ಮುಖಾಂತರವಾಗಿ ಎಲ್ಲರಿಗೂ ಈ ಮಲ್ಲಮ್ಮನ ಚರಿತ್ರೆ ಬಗ್ಗೆ ಹೇಳಕ್ಕೆ ಪ್ರಯತ್ನ